ಯಾರು ಲೇಟ್ ಇರ್ತಾರೋ ಅವರು ಅಲ್ಲೇ ಹೋಗ್ಬಿಡ್ತಾರೆ, ಮುಂದೆ ಮೂವ್ ಆಗಲ್ಲ, ಒಳ್ಳೆ ಕಡೆ ಹೋಗಕ್ಕಾಗಲ್ಲ ಅವರು. ಅದಕ್ಕೆ ಈ ಒಂದು ಅವಕಾಶಕ್ಕೆ ಒಂದು ನಿಮ್ಗೆಲ್ಲ ಒಂದು ವೇದಿಕೆ ಕಲ್ಸ್ಕೊಡ್ತೀವಿ. ಅದರಿಂದ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಜನ ಸೇರ್ತಾರಂತ ಇದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚಾಗಿ, ಯಾಕಂದ್ರೆ ನಮ್ಮ ಮಾಸ್ಟರ್ಗಳಾಗ್ಬೋದು, ನಮ್ಮ ಸಂಘದ ಎಲ್ಲಾ ಹಿರಿಯರಿದ್ದಾರೆ, ನಾನು ಒಬ್ಬೊಬ್ರಿಗೂ ಧನ್ಯವಾದಗಳು ಹೇಳ್ಬೇಕು, ಒಬ್ಬೊಬ್ರಿಗೂ ನಾನು ಸನ್ಮಾನ ಮಾಡಬೇಕು. ಯಾಕಂದ್ರೆ ಅವರು ನಾವು ಯಾರಾದ್ರೂ ಹೋಗಿಲ್ಲ, ಫೋನ್ ಕಾಲ್ ಎಲ್ಲ ಮಾಡಿದ್ದು, ದೂರದಿಂದನೂ ಕೆಲವರೆಲ್ಲ ನಮ್ಮ ಬೆಟ್ಟನಿಯವರೆಲ್ಲ ಹೇಳಷ್ಟು ನಮ್ಮ ಜೊತೆ ಬಂದಿರೋ ನಮ್ಮ ಎಲ್ಲ ಭಾಗವಹಿಸಿ ತುಂಬಾ ಜನ ನಮ್ಗೆ ಸಾಧಿದ್ದಾರೆ. ನಾವು ಅವರೆಲ್ಲ ಹೇಳೋಷ್ಟೊತ್ತಿಗೆ ಫೋನ್ಗಳಲ್ಲಿ ಇದು ಮಾಡೋಷ್ಟು ಕಾರಣ ನಮ್ಮ ಕಡೆಯಿಂದ ಏನಾಗುತ್ತೆ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ಅಗ್ನಿ ಮಂಜು ನೋಡಿ ಗಿಡಗಳು ಕೊಡಬೇಕು, ಪರಿಸರ ಮಾಡಬೇಕು ಅಂತೇಳಿ ಅವರು ಸಹ ಇದು ಮಾಡಿದ್ರು. ನಮ್ಮ ಮಾಸ್ಟರ್, ನಮ್ಮ ಮುರಳಿ, ಮತ್ತೆ ಇನ್ನೂ ಕೆಲವರು ಮುರಳಿ ಭೋಜನ ಊಟಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಪಾಂಪ್ಲೆಟ್ ಇಂದ ಹಿಡಿದು ಈ ಕಾರ್ಯಕ್ರಮಕ್ಕೆ ಯಾರು ನಂಜುನ ಪ್ರತಿಯೊಬ್ಬರು ಎಲ್ಲ ಹೆಸರು ನಾನು ಹೇಳ್ಕೊಂಡಿದ್ದ ತುಂಬಾ ಲಿಸ್ಟ್ ಇದೆ. ಪ್ರತಿಯೊಬ್ಬರು ಸಹ ಸಾಥ್ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಸಹ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರು ಸಪೋರ್ಟ್ ಇಲ್ಲ ಅಂದಿದ್ರೆ ನಾವು ಇವತ್ತು ನಾವು ಒಬ್ಬರು ಯಾವ ಇದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಏನಕ್ಕೆ ಇವ್ರು ಸಪೋರ್ಟ್, ಇವರೆಲ್ಲ ಏನಕ್ಕೆ ಇದು ಮಾಡಬೇಕು, ಇವರೆಲ್ಲ ವೇದಿಕೆ ಮೇಲೆ ಇವರೆಲ್ಲ ಯಾಕೆ ಇದು ಮಾಡಿದ್ರೆ ಮೈಂಡ್ ನಮ್ಮ ಮಕ್ಕಳು ಬೆಳಿಬೇಕು, ನಮ್ಮ ಮಕ್ಕಳು ಅಭಿವೃದ್ಧಿ ಆಗಬೇಕು, ನಮ್ಮ ಮಕ್ಕಳು ಒಂದು ಉನ್ನತ ಸ್ಥಾನದಲ್ಲಿ ಹೋಗ್ಬೇಕು, ಅವ್ರು ಹೆಚ್ಚಿನ ಇದರಲ್ಲಿ ಒಂದು ಸಮಾಜದಲ್ಲಿ ಇರಬೇಕು. ಮತ್ತೆ ನಾಳೆ ನೀವು ಇದೇ ಕಾರ್ಯಕ್ರಮ ನೀವು ನಡೆಸ್ಕೊಡ್ಬೇಕು, ನೀವು ಇನ್ನೊಂದು 4 ಜನಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರಿಂದ ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ, ಇದನ್ನು ಹೆಚ್ಚು ಇದು ಮಾಡಿ. ಮತ್ತೆ ನಾಳೆ ದಿವಸ ನೀವು ಉನ್ನತ ಏನಾದರೂ ವ್ಯಾಸಂಗ ಮಾಡೋವಾಗಲಿ ನಿಮ್ಗೆ, ಅಥವಾ ಯಾವುದೋ ಒಂದು ಜಾಬ್ ಇಲ್ಲಿ ನಾನು ಹೇಳುವಲ್ಲ, ನಾನು ಇಲ್ಲಿ ನಮ್ಮ ಪ್ರಕಾಶನ ಜಿಲ್ಲಾ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಿಮ್ಮ ಗಮನಕ್ಕೆ ತರ್ತೀವಿ. ನಮ್ಮ ಒಬ್ಬರು ಶಿಲ್ಪ ಅಂತ ಅವರಿಗೆ ಅವರ ಶಕ್ತಿಗೆ ಪ್ರೋತ್ಸಾಹ ಮಾಡಬಹುದು ಅಂತ ಹೇಳಬಾರ್ದು. ಯಾವುದೇ ಒಂದು ಕೆಲಸ ಮನುಷ್ಯ ಹುಟ್ಟಿದ ಮೇಲೆ ನಮ್ಮ ಕೈಯಲ್ಲಿ ಆಗದೆ ಇರ್ತಕ್ಕಂಥ ಕೆಲಸ ಯಾವುದೂ ಇಲ್ಲ. ಇವಾಗ ಎಲ್ಲರಿಗೂ ಹುಟ್ಟಿದಾಗ ಒಂದೇ ಬುದ್ಧಿ ಇರೋದು, ಅದು ಉಪಯೋಗಿಸ್ಕೊಂಡು ಯಾವ ತರ ಹೋಗ್ತೀವಿ ಯಾವ ತರ ಹೋಗ್ತದೆ. ಅದರಿಂದ ಅವರು ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹಿಂಬಾಲಿಸಬೇಕಾಗುತ್ತೆ. ಇಲ್ಲ ನಿಮ್ಗೆ ಗೊತ್ತಿಲ್ಲದೆ ಇರೋದನ್ನು ಗೊತ್ತಿದ್ದ ಕೇಳಿಕೊಂಡು ಈ ಸಮಾಜದ ಏನಿದ್ದೀರೋ ವಿದ್ಯಾರ್ಥಿಗಳು ಈ ಸಮಾಜಕ್ಕೆ ತುಂಬಾ ಗೌರವ ತಂದು ಅತ್ಯಂತ ಅವತ್ತಾದಗಳನ್ನು ಸಾಧನೆ ಮಾಡಬೇಕು ಅನ್ನೋ ನಮ್ಮ ಕೈಯಲ್ಲಿ ಆಗೋದಂತ ನಾವು ನಿಮ್ ತರ ಕಷ್ಟ ಮಾಡ್ಕೊಂಡು ಬಂದಿರ್ತಕ್ಕಂಥ ನಾವು ಓದುವಾಗೆಲ್ಲ ತುಂಬಾ ಕಷ್ಟ ಇರೋದವರು. ನಮ್ಮಪ್ಪರು ಟೀಚರ್ ಆಗಿದ್ರು, ಎಷ್ಟೊಂದು ಕಷ್ಟ ಇತ್ತು ಅಂದ್ರೆ ಅವರಿಗೆ ಯಾರು ಪ್ರೋತ್ಸಾಹ ಮಾಡ್ತಾ ಇರಲಿಲ್ಲ ಮೊದಲ ಕಾಲದಲ್ಲಿ. ಅವರನ್ನು ಮಕ್ಕಳ ಸಿಗ್ತಾ ಇದೆಷ್ಟು. ಆಮೇಲೆ ನಾವ್ ಏನ್ ನಮ್ ಛಲ ಇರ್ಬೇಕು, ನಾವು ಓದ್ಬೇಕು, ನಾವು ಕೆಲಸದಲ್ಲಿ ಹೋಗ್ಬೇಕು ಅಂತ ಯಾವುದೇ ಕೆಲಸ ಆಗಲಿ ಇಷ್ಟೇನ ಮಾಡಿದ್ರೆ ಅದನ್ನು ಯಾವುದನ್ನು ಸಾಧಿಸಬಹುದು. ನೀವು ದಯವಿಟ್ಟು ನಾನು ನಿಮ್ಮಲ್ಲಿ ಕೈ ಮುಗಿದುಕೊಳ್ಳುವಂತ ವಿದ್ಯಾರ್ಥಿಗಳಲ್ಲಿ ಈ ಪೋಷಕರು ಅವ್ರು ಎಷ್ಟು ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ನಾವು ಕಾಟಾಚಾರಕ್ಕೆ ಹೋಗ್ಬೇಕು ಅನ್ನೋದನ್ನು ಬಿಟ್ಟು ಇವತ್ತಿನಿಂದನೂ ಅಷ್ಟೇ ನರೇಂದ್ರ ಮೋದಿ ಪ್ರಧಾನಿಯವರು. ಹಾಗಾಗಿ ಮಕ್ಕಳು ಈ ಒಂದು ಗಿಡಗಳನ್ನ ನೆಟ್ಟು ಬೆಳೆಸಿ ತಾಯಿಗೆ ಹೆಸರನ್ನು ಇಡೋದನ್ನ ಘೋಷಣೆ ಮಾಡಬೇಕಾಗಿ ಎಲ್ಲ ಮಕ್ಕಳಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಈ ವೇದಿಕೆಯ ಮುಖಾಂತರ. ದಯವಿಟ್ಟು ಮಕ್ಕಳು ಈ ಒಂದು